ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನಂದರೆ ದೋಸೆ ತವನ ಹಾಗೆ ಚಪಾತಿ ರೊಟ್ಟಿ ತವನ ಯಾವ ರೀತಿ ಸೀಸ್ನಿಂಗ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಮುಂಚೆ ಹಿಂದಿನ ಕಾಲದಲ್ಲಾದರೆ 1 ವೀಕ್ ಬೇಕಿತ್ತು, ಒಂದು 5-6 ಡೇಸ್ ಆದರೂ ಬೇಕಿತ್ತು ಈ ರೀತಿ ಸೀಸ್ನಿಂಗ್ ಮಾಡೋದಕ್ಕೆ. ಬಟ್ ಇವಾಗ 1 ಡೇ 2 ಡೇಸಲ್ಲೆಲ್ಲ ಆರಾಮಾಗಿ ಸೀಸ್ನಿಂಗ್ ಮಾಡ್ಕೊಂಬಿಡ್ಬೋದು. ಇವಾಗ ನಾನು ನೆನ್ನೆ ತೊಗೊಂಡು ಬಂದಿದ್ದು ನೆನ್ನೆ ತೊಗೊಂಡ್ಬಂದಿದ ತಕ್ಷಣ ಎಣ್ಣೆ ಹಚ್ಚಿ ಇಟ್ಟಿದ್ದೀನಿ. ಯಾವುದಾದ್ರೂ ಆಯಿತು, ಕುಕ್ಕಿಂಗ್ ಆಯಿಲ್ ಆದರೂ ಆಯಿತು, ಕೊಕೊನೆಟ್ ಆಯಿಲ್ ಆದರೂ ಆಯಿತು, ಎಣ್ಣೆ ಹಚ್ಚಿ ಇಟ್ಟಿದ್ದೀನಿ. ಇವಾಗ ಒಂದು ಆನಿಯನ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ವೇಸ್ಟ್ ಆಗುತ್ತೆ ಆನಿಯನ್, ಹಾಗಾಗಿ ಚೆನ್ನಾಗಿಲ್ದಲ್ಲೇ ಇರೋದನ್ನ ನೋಡಿ ಕಟ್ ಮಾಡ್ಕೊಳ್ಳಿ. ಇವಾಗ ಸ್ಟವ್ ಹಚ್ಚಿ ಚೆನ್ನಾಗಿ 1-2 ಸ್ಪೂನ್ ಆಯಿಲ್ ಹಾಕಬೇಕು. ಯಾವುದಾದ್ರೂ ನಿಮಗೆ ವೇಸ್ಟ್ ಆಯಿಲ್ ಇದ್ದರೆ ಅದು ಕೂಡ ಹಾಕ್ಬೋದು. ಸೀಸ್ನಿಂಗ್ ಮಾಡೋದಕ್ಕೆ ಚೆನ್ನಾಗಿರೋದೇ ಹಾಕಬೇಕು ಅಂತ ಏನಿಲ್ಲ. ಇವಾಗ ಆಯಿಲ್ ಚೆನ್ನಾಗಿ ಹೀಟ್ ಆದಮೇಲೆ ಇದಕ್ಕೆ ನಾವು ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಏನಂದರೆ ಇವಾಗೆಲ್ಲ ಈ ಥರ ತವಾಗಳು ಮರ್ತೇ ಹೋಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು, ನಾನ್ ಸ್ಟಿಕ್ ಬಂದು. ಬಟ್ ಇದು ತುಂಬಾ ಹೆಲ್ತಿಗೆ ಒಳ್ಳೆಯದು, ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಈ ರೀತಿ ತವಾದಲ್ಲಿ ಟ್ರೈ ಮಾಡಿ ನೋಡಿ, ಟೇಸ್ಟೇ ಬೇರೆ ಥರ ಬರುತ್ತೆ. ಈಗ ನಾನ್ ಸ್ಟಿಕ್ಕಲ್ಲಿ ಏನಂದರೆ ಇವಾಗ ಎಣ್ಣೆ ಹಾಕೋಂಗಿಲ್ಲ ಆ ರೀತಿ, ಬಟ್ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಚೆನ್ನಾಗಿರಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಇದು ತುಂಬಾ ಚೆನ್ನಾಗಿರುತ್ತೆ. ಹಳೆ ಕಾಲದಲ್ಲೆಲ್ಲ ಯೂಸ್ ಮಾಡ್ತಾ ಇದ್ದಿದ್ದು. ನಾನ್ ಸ್ಟಿಕ್ಕಲ್ಲಿ ಹೇಗಂದರೆ ತುಂಬ ಲೈಟ್ ವೆಯ್ಟು ಮತ್ತು ಈಸಿಯಾಗಿ ದೋಸೆನ ತೆಗಿಬೋದು, ಮಗ್ಚಾಕ್ಬೋದು. ಹಾಗೆ ಫ್ಯಾನ್ಸಿಯಾಗಿರುತ್ತೆ ಮತ್ತು ಆಯಿಲೆಲ್ಲ ಹಾಕೋಂಗಿಲ್ಲ ನಾನ್ ಸ್ಟಿಕ್ಕಲ್ಲಿ. ಬಟ್ ಇದು ವೆಯ್ಟ್ ಇರುತ್ತೆ ಮತ್ತು ನೋಡೋದಕ್ಕೂ ಅಷ್ಟು ಲುಕ್ಕಾಗಿಲ್ಲ. ಹಾಗಾಗಿ ಇವಾಗ ಇದನ್ನೆಲ್ಲ ಯೂಸ್ ಮಾಡೋದು ಕಡಿಮೆ ಆಗಿಬಿಟ್ಟಿದೆ. ಮತ್ತು ಏನಂದರೆ ನಾನ್ ಸ್ಟಿಕ್ ತವಾಗಳು ಜಾಸ್ತಿ ಓವರ್ ಹೀಟ್ ಮಾಡಿದ್ರೆ ಮೆಲ್ಟ್ ಆಗುತ್ತೆ. ಮೆಲ್ಟ್ ಆದರೆ ಅದ್ರ ಮೇಲಿರೋ ಲೇಯರ್ ಏನಿದೆ ಅದು ಕ್ಯಾನ್ಸರ್ ಕಾಸ್ ಮಾಡುತ್ತೆ. ಮತ್ತು ಅದನ್ನು ಉಡ್ಡು ಕೋಲಿಂದನೇ ಎತ್ತಬೇಕು, ಆ ಥರ ಎಲ್ಲ ಇದೆ. ಬಟ್ ಐರನ್ ತವಾಗಳೇನೆಂದರೆ ನಾವು ಯಾವುದು ಸ್ಟೀಲಿಂದ ಬೇಕಾದರೂ ಎತ್ಬೋದು, ಆರಾಮಾಗಿ ಯಾವತ್ತೂ ಭಯ ಇಲ್ದೆಲ್ಲ ಯೂಸ್ ಮಾಡ್ಬೋದು. ಹಾಗೆ ಐರನ್ ಕಂಟೆಂಟ್ ಕೂಡ ನಮಗೆ ಸೇರಿದಾಗೆ ಆಗುತ್ತೆ ಐರನ್ ತವಾಗಳನ್ನ ಯೂಸ್ ಮಾಡಿದ್ರೆ. ಈ ರೀತಿ ಆನಿಯನ್ನ ಹಾಕ್ಕೊಂಡು ನೀಟಾಗಿ ಫುಲ್ ಗೋಲ್ಡನ್ ಬ್ರೌನ್ ಆಗೋ ಅಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಸೀದೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ವೇಸ್ಟ್ ಅಲ್ವಾ, ಹಾಗಾಗಿ ಫುಲ್ ಸೀಸಬೇಕು. ಈ ರೀತಿ ಮಾಡಿದ್ರೆ ನಿಮಗೆ ಒಂದೇ ದಿನಕ್ಕೆ ಸೀಸ್ನಿಂಗ್ ಬೇಗನೆ ಮಾಡ್ಕೋಬೋದು. ಏನಿಲ್ಲ, ಆಯಿಲ್ ಹಾಕಿ 1-2-3 ಸ್ಪೂನ್, ಮತ್ತು ಇದನ್ನು ಈರುಳ್ಳಿ ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಅಷ್ಟೇ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಮುಂಚೆ ಎಲ್ಲ ಹೇಗಂದರೆ ಅರಿಶಿನ ಹಾಕಿ ಹಳ್ಳೆಣ್ಣೆ ಹಾಕಿ ಬೇರೆ ಲಾಂಗ್ ಪ್ರೊಸೀಜರ್ ಇತ್ತು. ಬಟ್ ಆ ಥರನೂ ಮಾಡ್ಬೋದು. ಈಸಿ ಅಂದರೆ 1 ಡೇ ಬಿಫೋರ್ ಆಯಿಲ್ ಹಚ್ಚಿಟ್ಟು ಈ ರೀತಿ ಮಾಡೋದೇ ತುಂಬಾ ಸಿಂಪಲ್. ಇವಾಗ ಇದೆಲ್ಲ ಫುಲ್ಲು ಗೋಲ್ಡನ್ ಬ್ರೌನ್ ಆಗಿದೆ. ನಾನು ಇದನ್ನ ತೆಗೆದಿಟ್ಕೊಳ್ತಿದ್ದೀನಿ. ಐರನ್ ತವಾದಲ್ಲಿ ಮಾಡಿದರೆ ದೋಸೆ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಗೊತ್ತಾ. ನೀವು ಟ್ರೈ ಮಾಡಿ ನೋಡಿ, ಈ ಥರ ತವಾಗಳನ್ನ ಸಿಕ್ಕಿದ್ರೆ ತೊಗೊಂಡು. ಮುಂಚೆ ಎಲ್ಲ ಇದೇ ಯೂಸ್ ಮಾಡ್ತಿದ್ವಿ. ಹಾಗೆ ಇದರ ಲೈಫ್ ಬಗ್ಗೆ ಹೇಳಬೇಕು ಅಂದರೆ 300-400 ಇಯರ್ಸು ಇರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಜನ್ರೇಷನ್ ಕೂಡ ಯೂಸ್ ಮಾಡ್ಬೋದು. ಸೊ ನಮ್ಮನೇನಲ್ಲೂ ಅಷ್ಟೇ ಒಂದು ಚಪಾತಿ ಹೆಂಚಿದೆ, ಅದು ತುಂಬ ಹಳೆಯದು. ಬಟ್ ಅದರಲ್ಲಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಗೊತ್ತಾ, ತುಂಬಾ ಚೆನ್ನಾಗಿ ಬರುತ್ತೆ ಚಪಾತಿ ಎಲ್ಲ. ಓಕೆ, ಈಗ ಅದು ಸ್ವಲ್ಪ ಕೂಲ್ ಆದಮೇಲೆ ನಾನು ಇವಾಗ ವಿಮ್ ಸ್ಕ್ರಬ್ಬರ್ ಯಾವುದಾದ್ರೂ ಆಯಿತು ಜೆಲ್ ಹಾಕ್ಬಿಟ್ಟು ನಾನು ಸ್ಕ್ರಬ್ ಮಾಡ್ತಾಯಿದ್ದೀನಿ. ನಿಮಗೆ ವಿಡಿಯೋದಲ್ಲಿ ಹೊಗೆ ಬರ್ತಿದೆ, ಬಟ್ ಅದು ತವಾ ಕೂಲ್ ಆಗಿದೆ. ಜಸ್ಟ್ ಇಷ್ಟೇ ಸೋಪ್ ಹಾಕಿ ಚೆನ್ನಾಗಿ ವಾಶ್ ಮಾಡಬೇಕು, ಸ್ಕ್ರಬ್ ಮಾಡಬೇಕು ನೀಟಾಗಿ. ನಿಮಗೆ ಸ್ಕ್ರಬ್ ಮಾಡುವಾಗಲೇ ಗೊತ್ತಾಗುತ್ತೆ, ಅದು ಬ್ಲ್ಯಾಕ್ ಏನಿದೆ ಅದೆಲ್ಲ ಹೋಗ್ತಾ ಇರುತ್ತೆ. ಎಷ್ಟು ಬ್ಲ್ಯಾಕ್ ಬರುತ್ತೆ ಅಷ್ಟು ಉಜ್ಜಬೇಕು. ಯಾವಾಗ ಅದು ಬ್ಲ್ಯಾಕ್ ಎಲ್ಲ ಬರೋದು ಕಡಿಮೆ ಆಗುತ್ತೆ ಆವಾಗ ಏನಿಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು ಅಂತ. ಏನಂದರೆ ಹಿಂದಿನ ಕಾಲದಲ್ಲೆಲ್ಲ ಕ್ಯಾನ್ಸರ್ ಆ ಥರ ಎಲ್ಲ ಏನೂ ಇರಲೇ ಇಲ್ಲ. ಅದೆಲ್ಲ ಅವ್ರಿಗೆ ಗೊತ್ತೂ ಇರಲಿಲ್ಲ. ಏನಂದರೆ ಅವ್ರಿಗೆ ಈ ಥರ ನಾನ್ ಸ್ಟಿಕ್ ಆಗಿರ್ಬೋದು, ಈ ಥರ ಫ್ಯಾನ್ಸಿ ಆಗಿರೋದು ಏನೂ ಅವರಿಗೆ ಗೊತ್ತೇ ಇರಲಿಲ್ಲ. ಹಾಗಾಗಿ ಅವರು ತುಂಬ ಒಂದು ಹೆಲ್ದಿ ಗುಡ್ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಾಯಿದ್ರು. ಹಾಗೆ ನಾವು ಮಕ್ಳಿಗೆ ಕೊಡುವಾಗ್ಲೂ ಅಷ್ಟೇ ತುಂಬ ಸಿಂಪಲ್ ಅಂದ್ಬಿಟ್ಟು ದೋಸೆ ಮಾಡಿಕೊಡೋದು ನಾನ್ ಸ್ಟಿಕ್ ತವಾದಲ್ಲಿ ಆ ಥರ ಎಲ್ಲ ಮಾಡ್ತೀವಿ. ಬಟ್ ಮಕ್ಳಿಗೆ ನಾವು ಚಿಕ್ಕ ವಯಸ್ಸಿಂದನೇ ನಾವು ನಾನ್ ಸ್ಟಿಕ್ನ ಯೂಸ್ ಮಾಡೋದ್ರಿಂದ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ. ಓವರ್ ಹೀಟ್ ಮಾಡೋಂಗಿಲ್ಲ. ಹಾಗೆ ಉಡ್ಡು ಏನು ಸ್ಟಿಕ್ ಇರುತ್ತೆ ಅದರಲ್ಲೇ ನಾವು
ಮಗ್ಚಾಕೋದು ಆ ಥರ ಎಲ್ಲ ಮಾಡಬೇಕಾಗತ್ತೆ. ಬಟ್ ಮಕ್ಕಳಿಗೆ ಆ ಚಿಕ್ಕ ವಯಸ್ಸಿಂದನೇ ಆ ಥರ ಎಲ್ಲ ಕೊಡೋದು ಬೇಡ. ಹಾಗಾಗಿ ಐರನ್ದೇ ನಾವು ಯೂಸ್ ಮಾಡೋಣ. ಇದನ್ನು ಇವಾಗ ಚೆನ್ನಾಗಿ ವಾಶ್ ಮಾಡಿದ್ದೀನಿ. 1 2 3 ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿದ್ದೀನಿ. ಇದಕ್ಕೆ ಆಯಿಲ್ ಹಚ್ತಾ ಇದ್ದೀನಿ. ಮಾಮೂಲಿ ಕುಕ್ಕಿಂಗ್ ಆಯಿಲ್ ಏನಿದೆ ಅದನ್ನು ಹಚ್ತಾ ಇದ್ದೀನಿ. ಒಂದೆರಡು ದೋಸೆ ಚೆನ್ನಾಗಿ ಬರೋದಿಲ್ಲ ಅದು, ಯಾಕಂದರೆ ಹೊಸದಾಗಿ ಮಾಡ್ತಾ ಇರೋದ್ರಿಂದ, ಹೊಸ ತವ ಆಗಿರೋದ್ರಿಂದ, ಸೀಸ್ನಿಂಗ್ ಮಾಡಿರೋದ್ರಿಂದ ಒಂದೆರಡು ವೇಸ್ಟ್ ಆಗುತ್ತೆ. ಅದರಲ್ಲೂ ನಾನು ವಿಡಿಯೋ ಪ್ರಿಪ್ರೇಷನ್ ಇಲ್ದೆಲ್ಲ ಇಡ್ಲಿ ಸರಿ ಹಿಟ್ಟನ್ನ ಮಾಡ್ತಾಯಿದ್ದೀನಿ. ಹಾಗಾಗಿ ಸ್ವಲ್ಪ ನನಗೆ ಎತ್ತೋದಕ್ಕೆ ಕಷ್ಟ ಆಗ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ. ಏನು ಜಾಸ್ತಿ ಏನು ಸ್ಪ್ರೆಡ್ ಮಾಡಲ್ಲ, ಸುಮ್ಮನೆ ಸಿಂಪಲ್ಲಾಗಿ ಈ ರೀತಿ ಹಾಕಿ ಚೆನ್ನಾಗಿ ಬೆಂದ ಮೇಲೆ ಫುಲ್ ರೋಸ್ಟ್ ಆಗಲಿ. ಯಾಕಂದರೆ ಮೊದಲೆರಡು ದೋಸೆ ತಿನ್ನೋದಕ್ಕೆ ಆಗೋದಿಲ್ಲ. ಆಮೇಲಿಂದ ಆ ಥರ ಏನಿಲ್ಲ, ಆರಾಮಾಗಿ ಚೆನ್ನಾಗಿ ಬರುತ್ತೆ ದೋಸೆ. ನಿಮ್ಗೆ ಅಂದರೂ ಏನಾದರೂ ಬರಲಿಲ್ಲ ಅಂದರೆ ಈರುಳ್ಳಿ ಹಾಕಿದ್ರೆ ಎದ್ದೊಳುತ್ತೆ ಅದು ಮೇಲೆ. ತವಾಗೆ ಸ್ಟಿಕ್ ಆಗುತ್ತೆ, ಆ ಥರ ಎಲ್ಲ ಏನೂ ಆಗೋದಿಲ್ಲ. ಕೆಳಗೆ ಸ್ವಲ್ಪ ಎಣ್ಣೆ ಹಾಕಿ ತವಾಗೆ, ಇಲ್ಲ ಅಂದರೂ ಬರಲಿಲ್ಲ ಅಂದರೆ ಆನಿಯನ್ನ ಹಚ್ಚಿದ್ರೆ ಬಂದೇ ಬರುತ್ತೆ. ನೋಡ್ಬೋದು ಇಲ್ಲಿ ನಾನು ಹೇಳ್ದಂಗೆ ಮೊದಲೆರಡು ಬರೋದಿಲ್ಲ ಅಂತ ಹೇಳಿದೆ ನಾನು. ಇದನ್ನು ಫುಲ್ಲು ಜಾಸ್ತಿ ಬ್ರೌನ್ ಆಗೋವರೆಗೂ ಬಿಟ್ಬಿಡೋಣ, ಯಾಕಂದರೆ ವೇಸ್ಟೇ ಅಲ್ವಾ. ಹಾಗಾಗಿ ಇವಾಗ ನಿಧಾನಕ್ಕೆ ಮಗ್ಚಾಕೋದಕ್ಕೆ ಟ್ರೈ ಮಾಡೋಣ. ಈ ರೀತಿ ನಿಧಾನಕ್ಕೆ ಸ್ವಲ್ಪನೇ ಎದ್ದೇಳ್ಸೋಣ. ಆಲ್ಮೋಸ್ಟ್ ಇದು ದೋಸೆ ಹಿಟ್ಟೆ ಆಗಿದ್ರೆ ಬರ್ತಾಯಿತ್ತು. ನಾನು ಇಡ್ಲಿ ಸರಿ ಇಟ್ಟು ಮಾಡ್ತಾ ಇರೋದ್ರಿಂದ ಇಡ್ಲಿ ಸಾಫ್ಟಾಗಿ ಬರಬೇಕು ಅಂತ ಅನ್ನ ಅವಲಕ್ಕಿ ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ದೋಸೆಗೆ ಸ್ವಲ್ಪ ಅದೆಲ್ಲ ಹೆವಿ ಅಂತ ಅನಿಸಿದೆ. ಸೊ ಈ ರೀತಿ ಮೊದಲನೇ ದೋಸೆ ಕೂಡ ತೆಗ್ದಾಕ್ತೆ. ಎರಡನೇ ದೋಸೆ ಕೂಡ ನಾನು ಇದೇ ರೀತಿ ಮಾಡಿಕೊಂಡೆ, ಸೇಮ್ ಇದೇ ರೀತಿ ಪ್ರೊಸೀಜರ್ ಮಾಡಿಕೊಂಡೆ. ಫ್ರೆಂಡ್ಸ್, ನೀವು ಮನೆಯಲ್ಲೆಲ್ಲ ಯಾವುದು ದೋಸೆ ತವಾನ ಯೂಸ್ ಮಾಡ್ತಾ ಇದ್ದೀರಾ ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿ. ನಾನು ನಾನ್ ಸ್ಟಿಕ್ಕೇ ಯೂಸ್ ಮಾಡ್ತಾ ಇದ್ದಿದ್ದು ಇಷ್ಟು ದಿನ, ಬಟ್ ಇವಾಗ ಬೇಡ ಅಂತ ಅನ್ನಿಸ್ತಾ ಇತ್ತು. ಯಾಕಂದರೆ ಇವಾಗೆಲ್ಲ ತುಂಬಾ ಕಾಯಿಲೆಗಳೆಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಆದಷ್ಟು ಮಕ್ಕಳಿರೋ ಮನೆಯಲ್ಲೆಲ್ಲ ಫುಲ್ ಹೆಲ್ದಿ ಆಗಿರೋದಕ್ಕೆ ಟ್ರೈ ಮಾಡೋಣ, ಅವ್ರಿಗೂ ಹೆಲ್ದಿ ಆಗಿರೋದಕ್ಕೆ ಟ್ರೈ ಮಾಡಿಸೋಣ ಅಂದ್ಬಿಟ್ಟು ನಾನು ಐರನ್ ತವಾನ ಯೂಸ್ ಮಾಡ್ತಾ ಇದ್ದೀನಿ. ಈ ರೊಟ್ಟಿಗೂ ಅಷ್ಟೇ ನಾನು ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ 2 ತವಾನು ಯಾವ ರೀತಿ ಸೀಸ್ನಿಂಗ್ ಮಾಡೋದು ಅಂದ್ಬಿಟ್ಟು. ಇದಕ್ಕೆ ಇವಾಗ ನೆಕ್ಸ್ಟ್ ನಾವು ಆನಿಯನ್ ಹಚ್ಚಿ ನೋಡೋಣ, ಬಂದೇ ಬರುತ್ತೆ. ಈಗ ನಾನು ಇದಕ್ಕೆ ಆನಿಯನ್ ಸ್ಕ್ರಬ್ ಮಾಡಿದ್ದೀನಿ. ಇಡ್ಲಿ ಹಿಟ್ಟಾಗಿರೋದ್ರಿಂದ ನನಗೂ ಹೇಗೆ ಬರುತ್ತೋ ಅಂತ ನೋಡ್ತಾ ಇದ್ದೀನಿ. ಓಕೆ, ಹೇಗೆ ಬಂದರೂ ಪರವಾಗಿಲ್ಲ, ಯಾಕಂದರೆ ನೆಕ್ಸ್ಟ್ ಟೈಮಿಂದ ಚೆನ್ನಾಗಿ ಬರುತ್ತೆ. ನಾವು ದೋಸೆನೇ ಹಿಟ್ಟೆ ಮಾಡ್ಕೊಂಡಾಗ ಚೆನ್ನಾಗಿ ಬರುತ್ತೆ. ಇದು ಸುಮ್ಮನೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಅಷ್ಟೇ, ವಿಡಿಯೋ ಎಂಡ್ ಮಾಡಬೇಕಲ್ಲ. ಹಾಗಾಗಿ ಇದಕ್ಕೆ 1 ಸ್ಪೂನ್ ಆಯಿಲ್ ಹಾಕ್ತೀನಿ. ಮತ್ತು ಮುಚ್ಚಿಡ್ತಾ ಇದ್ದೀನಿ ನಾನು. ಅದು ಲೋ ಫ್ಲೇಮಲ್ಲಿ ಇಟ್ಟು ದೋಸೆನ ಮುಚ್ಚಿಡ್ತಾ ಇದ್ದೀನಿ. ಚೆನ್ನಾಗಿ ನೀಟಾಗಿ ಕುಕ್ ಆಗಿರುತ್ತೆ, ಸೇಮ್ ಸಮವಾಗಿ ಅಂತ. 1 ನಿಮಿಷ ಮುಚ್ಚಿಟ್ಟು ತೆಗೆದು ಆಮೇಲೆ ದೋಸೆನ ನಾವು ಮಗ್ಚಾಕೋದ್ರಿಂದ ದೋಸೆ ಕೂಡ ನೀಟಾಗಿ ಕುಕ್ಕಾಗಿ ಈಸಿಯಾಗಿ ಎದ್ದೇಳುತ್ತೆ. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಏನಾದರೂ ಯೂಸ್ಫುಲ್ ಅಂತ ಅನಿಸಿದರೆ, ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ದೋಸೆ ಬಂತು ಅಂದ್ಬಿಟ್ಟು. ನನಗೆ ಮೊದಲೆರಡು ದೋಸೆ ತುಂಬಾ ಕಷ್ಟ ಆಯಿತು ಎತ್ತೋದಕ್ಕೂ ಅಷ್ಟೇ. ಬಟ್ ಹೋಗ್ತಾ ಅದು ಸರಿ ಹೋಗುತ್ತೆ ಆನಿಯನ್ ಸ್ಕ್ರಬ್ ಎಲ್ಲ ಮಾಡಿದ್ಮೇಲೆ ನಾನು. ಮತ್ತು ಏನಂದರೆ ಇದನ್ನು ನೀವು ಈ ರೀತಿ ಯೂಸ್ ಮಾಡಿ ಆದಮೇಲೆ ತೊಳೆದುಬಿಟ್ಟು ಎತ್ತಿಡೋ ಅಂಥ ಅವಶ್ಯಕತೆ ಏನಿಲ್ಲ. ಆರಾಮಾಗಿ ಅದು ಹೀಗೆ ಎತ್ತಿಡ್ಬೋದು. ಮತ್ತು ನೀವು ಯೂಸ್ ಮಾಡುವಾಗಲೂ ಅಷ್ಟೇ ತೊಳೆದ್ಬಿಟ್ಟು ಯೂಸ್ ಮಾಡಬೇಕು ಅಂತೇನಿಲ್ಲ. ಐರನ್ ತವಾಗಳನ್ನ ಜಾಸ್ತಿ ತೊಳೆದ್ಬಿಟ್ಟು ಯೂಸ್ ಮಾಡಿದ್ರೆ ಅದು ರಸ್ಟ್ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಸುಮ್ಮನೆ ಒಂದು ಕಾಟನ್ ಬಟ್ಟೆನಲ್ಲೋ ಇಲ್ಲ ಟಿಶ್ಯೂ ಪೇಪರ್ನಿಂದನೋ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಪ್ರತಿ ಸಲ ತೊಳೆಯೋದು ಬೇಡ. ತುಂಬ ಲಾಂಗ್ ಟೈಮ್ ಇಟ್ಟಿದ್ದೀರಾ ಅನ್ನೋ ಸಮ್ ಡೇಸಲ್ಲಿ ನೀವು ಆರಾಮಾಗಿ ವಾಶ್ ಮಾಡ್ಬೋದು. ಫ್ರೆಂಡ್ಸ್, ಇದೇ ವಿಡಿಯೋದಲ್ಲಿ ನಾನು ಚಪಾತಿ ಮತ್ತು ರೊಟ್ಟಿ ತವಾನ ಯಾವ ರೀತಿ ಸೀಸ್ನಿಂಗ್ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ತೀನಿ, ಕ್ವಿಕ್ಕಾಗಿ ತೋರಿಸ್ತೀನಿ. ಇದು ಏನು ಕಷ್ಟ ಇರಲಿಲ್ಲ ಸೀಸ್ನಿಂಗ್ ಮಾಡೋದು, ಹಾಗಾಗಿ ಇದೇ ವಿಡಿಯೋದಲ್ಲಿ ಕ್ವಿಕ್ಕಾಗಿ ತೋರಿಸೋಣ ಅಂತ. ಏನಿಲ್ಲ, ಇದಕ್ಕೂ ನೀವು ಎಣ್ಣೆ ಹಚ್ಚಿಡೋದಾದರೆ ಹಚ್ಚಿಡ್ಬೋದು. ಇದು ಅಷ್ಟು ನನಗೆ ಬ್ಲ್ಯಾಕ್ ಆಗಿ ಇದೆ ಅಂತ ನನಗೆ ಅನ್ನಿಸ್ಲಿಲ್ಲ, ಹಾಗಾಗಿ ನಾನು ಡೈರೆಕ್ಟಾಗಿ ವಾಶ್ ಮಾಡ್ತಾ ಇದ್ದೀನಿ. ಈ ಮಾಮೂಲಿ ನಾವು ದೋಸೆ ತವಾಗೆ ಯಾವ ರೀತಿ ಸ್ಕ್ರಬ್ಬರ್ ಹಾಕ್ಕೊಂಡು ವಾಶ್ ಮಾಡಿದ್ವೋ ಅದೇ ರೀತಿ ನಾನು ಇದಕ್ಕೂ ಕೂಡ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಮೊದಲನೇದಾಗಿ ನೀರಲ್ಲಿ ನೀಟಾಗಿ ತೊಳೆದು
ಸ್ಕ್ರಬ್ಬಿಂಗ್ ಮಾಡ್ತೀನಿ ನೀಟಾಗಿ, ಅದು ಕಪ್ಪು ಎಲ್ಲ ಹೋಗೋವರೆಗೂ ನೀಟಾಗಿ ಸ್ಕ್ರಬ್ ಮಾಡೋಣ. ಫ್ರೆಂಡ್ಸ್, ಏನಂದರೆ ನೀವು ದೋಸೆ ಮತ್ತು ಒಬ್ಬಟ್ಟು ಹೋಳಿಗೆ ಮಾಡೋದಕ್ಕೆ ಅಷ್ಟೇ ಯೂಸ್ ಮಾಡಿ ಅಂತ ಹೇಳಿದೆ ನಾನು. ಇದೂ ಅಷ್ಟೇ ಚಪಾತಿ ಮತ್ತು ರೊಟ್ಟಿ ಇದೆರಡೇ ನೀವು ಯೂಸ್ ಮಾಡಿ, ಇದೆರಡು ಮಾಡೋದಕ್ಕೆ ಮಾತ್ರ ಯೂಸ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಇದರಲ್ಲಿ ನಾವು ದೋಸೆ ಹಾಕೋದ್ರಿಂದ ನೆಕ್ಸ್ಟ್ ರೊಟ್ಟಿ ಬರೋದಕ್ಕೆ ಕಷ್ಟ ಆಗ್ಬೋದು. ಹಾಗೆ ದೋಸೆ ತವದಲ್ಲೂ ಕೂಡ ನಾವು ರೊಟ್ಟಿ ಹಾಕೋದ್ರಿಂದ, ಚಪಾತಿ ಮಾಡೋದ್ರಿಂದ ದೋಸೆ ಅಷ್ಟು ನೀಟಾಗಿ ಬರೋದಿಲ್ಲ. ಹಾಗಾಗಿ ಯಾವುದಕ್ಕೆ ಯಾವ ತವ ಇರುತ್ತೋ ನಾವು ಅದನ್ನೇ ಯೂಸ್ ಮಾಡಬೇಕಾಗತ್ತೆ. ನಾನು ಇದಕ್ಕೂ ಕೂಡ ಮುಂಚೆ ನಾನ್ ಸ್ಟಿಕ್ ಯೂಸ್ ಮಾಡ್ತಾ ಇದ್ದೆ, ನಾನ್ ಸ್ಟಿಕ್ ತವಾನ. ಇವಾಗ ಎರಡೂ ಬೇಡ ಅಂದ್ಬಿಟ್ಟು ಹೊಸದಾಗಿ ನಾನು ಐರನ್ ತವಾನ ತೊಗೊಂಡಿದ್ದೀನಿ. ನಂದು ತುಮಕೂರು ಶಾಪಿಂಗ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಈ ತವಾನ ಎಲ್ಲಿ ತೊಗೊಂಡಿದ್ದು, ಹಾಗೆ ಎಷ್ಟಕ್ಕೆ ನಾನು ಪರ್ಚೇಸ್ ಮಾಡಿದ್ದು ಅಂತ. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಈಗಲೇ ಹೋಗಿ ನೋಡಿ. ಓಕೆ, ಇವಾಗ ಈ ರೀತಿ ನೀಟಾಗಿ ಸ್ಕ್ರಬ್ ಮಾಡಿ ಆಯಿತು. ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನ. ಸೋಪಿಂದು ಮತ್ತು ಕಪ್ಪಗೆ ಬರುತ್ತೆ ನಿಮಗೆ, ಅದು ಎಷ್ಟು ಬರುತ್ತೋ ಅಷ್ಟು ಸಲ ನೀಟಾಗಿ ವಾಶ್ ಮಾಡಿ. 1-2-3 ಟೈಮ್ಸಿಗೆ ಕಡಿಮೆ ಆಗುತ್ತೆ ಅದು. ಮತ್ತು ಹಿಂದೆಗಡೆನೂ ಅಷ್ಟೇ ಒಂದ್ಸಲಿ ವಾಶ್ ಮಾಡಿಕೊಂಡ್ರೆ ಸಾಕು. ನೀವು ಪ್ರತಿ ಸಲ ಮಾಡುವಾಗ ನೆಸೆಸಿಟಿ ತೊಳಿಲೇಬೇಕು ಅನ್ನೋ ನೆಸೆಸಿಟಿ ಏನಿಲ್ಲ. ಒಂದ್ಸಲಿ ನೀಟಾಗಿ ತೊಳೆದು ಸೀಸನಿಂಗ್ ಮಾಡಿಕೊಂಡು ಎತ್ತಿಟ್ಕೊಂಡ್ರೆ ಆಯಿತು. ಇದಕ್ಕೂ ಕೂಡ ಅಷ್ಟೇ ಒಂದು ಆನಿಯನ್ ತೊಗೊತಾ ಇದ್ದೀನಿ, ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ತೀನಿ ಚಿಕ್ಕದಾಗಿ. ಇವಾಗ ತವಾನ ಕಾಯೋದಕ್ಕೆ ಇಟ್ಟು ಅದಕ್ಕೆ ಆಯಿಲ್ ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಇದು ಕೂಡ ಸೀಸನಿಂಗ್ ಆಗುತ್ತೆ. ನಾನು ಇದಕ್ಕೆ ಕೊಕೊನೆಟ್ ಆಯಿಲ್ ಹಾಕ್ತಾ ಇದ್ದೀನಿ. ನಾನು ದೋಸೆ ತವಾಗೆ ನಾನು ನಾರ್ಮಲ್ ಕುಕ್ಕಿಂಗ್ ಆಯಿಲ್ ಅಂತ ಅದೇ ಹಾಕಿದ್ದೆ. ಬಟ್ ಇದು ನಾನು ಬೇರೆ ದಿನ ಸೀಸನಿಂಗ್ ಮಾಡ್ಕೊಂಡಿದ್ದು, ಇದೇ ವಿಡಿಯೋಗೆ ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ. ಇವಾಗ ಇದು ಕೂಡ ಅಷ್ಟೇ ಆನಿಯನ್ನು ನೀಟಾಗಿ ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಅದು ತುಂಬ ಕಪ್ಪಗಿದೆ ಅಂತ ಅನಿಸಿದ್ರೆ ನೀವು ನಾನು ದೋಸೆ ತವ ಯಾವ ರೀತಿ ಸೀಸನಿಂಗ್ ಮಾಡಿದೆ ಅದೇ ರೀತಿ ಮಾಡಿ. ಬಟ್ ಇದು ನಾನು ತೋರಿಸಿದ ಮೆಥಡ್ ಏನಿದೆ ಇದು ತುಂಬ ಸಿಂಪಲ್, ಹಾಗೆ ಬೇಗನೆ ಮಾಡ್ಕೋಬೋದು, ಒಂದೇ ದಿನದಲ್ಲೇ ಮಾಡ್ಕೋಬೋದು. ನಾವು ಉಪ್ಪು ಹಾಕಿ, ಅರಶಿನ ಹಾಕಿ ಮತ್ತು ಎಣ್ಣೆ ಹಾಕಿ ಆ ಥರ ಎಲ್ಲ ಅದು ದೊಡ್ಡ ಪ್ರೋಸೆಸ್ಸೇ ಆಗುತ್ತೆ. ಬಟ್ ಇದು ಒಂದು ಕ್ಲೀನಾಗಿ ಮಾಡ್ಕೋಬೋದು, ಎರಡು ಸೇಮ್ ರಿಸಲ್ಟೇ ಸಿಗುತ್ತೆ. ಹಾಗಾಗಿ ನಾನು ಈ ಮೆಥಡನ್ನ ಫಾಲೋ ಮಾಡಿದೆ. ಇವಾಗ ಈರುಳ್ಳಿ ಎಲ್ಲ ಫ್ರೈ ಮಾಡಿ ನೋಡಿದ್ಮೇಲೆ ನಾನು ಅದು ಕಪ್ಪಗೆ ಇದೆಯಾ ಅಂತ ನೋಡೋದಕ್ಕೆ ನಾನು ಟೆಸ್ಟ್ ಮಾಡಿ ನೋಡ್ತಾ ಇದ್ದೀನಿ. ಟಿಶ್ಯೂನಲ್ಲಿ ಒರೆಸಿ ನೋಡಿ, ನೀವು ತುಂಬ ಬ್ಲ್ಯಾಕಿಶ್ ಇದೆ ಅಂತಂದರೆ ನೀವು ಮತ್ತೆ ತೊಳೆದು ಮತ್ತೆ ಆಯಿಲ್ ಹಾಕಿ ಮತ್ತೆ ಆನಿಯನ್ ಫ್ರೈ ಮಾಡಿ ಈ ರೀತಿ ಮಾಡಿಕೊಂಡ್ರೆ ಆಯಿತು. ಸೇಮ್ ಪ್ರೊಸೀಜರ್ನ 2 ಟೈಮ್ಸ್ ಫಾಲೋ ಮಾಡಿ. ಇವಾಗ ಇದು ನೀಟಾಗಿ ನನಗೆ ಕಡಿಮೆ ಆಗಿದೆ, ಇಷ್ಟು ಇದ್ದೇ ಇರುತ್ತೆ ಕಾಮನ್ ಆಗಿ, ಇಷ್ಟು ಬ್ಲ್ಯಾಕಿಶ್ ಬಂದೇ ಬರುತ್ತೆ. ಹಾಗಾಗಿ ಇದನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಇದರಲ್ಲಿ ರೊಟ್ಟಿ ಮಾಡಿದ್ದೆ ನಾನು, ತುಂಬಾ ಚೆನ್ನಾಗಿತ್ತು, ಈವನ್ ಆಗಿ ಕುಕ್ ಆಯಿತು ಅಂತಲೇ ಹೇಳ್ಬೋದು. ಒಂದು ಕಡೆ ಜಾಸ್ತಿ ಬೇಯೋದು, ಒಂದು ಕಡೆ ಕಡಿಮೆ ಬೇಯೋದು ಆ ಥರ ಎಲ್ಲ ಏನೂ ಆಗಿಲ್ಲ, ಈವನ್ ಆಗಿ ಕುಕ್ ಆಯಿತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.